ಮೋಕ್ಷಿತ ಜರ್ನಿನ ಡಿಫೈನ್ ಮಾಡ್ಬೋದು ಅಂತ ಅಂದ್ರೆ ಒಂದು ಫ್ರೆಂಡ್ಶಿಪ್ ಇದ್ದಾಗ ಇನ್ನೊಂದು ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ಕೊಂಡು ಮುಂದೆ ಹೋದಾಗ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ? ಸಿ ಆ ಫ್ರೆಂಡ್ಶಿಪ್ಪಲ್ಲಿ ನಾನು ಇದ್ದಾಗ ನಾನೆಲ್ಲೋ ಮೂಲೆ ಗುಂಪು ಆಗ್ತಿದ್ದೀನಿ ಅಂತ ನನಗನ್ನಿಸ್ತು. ಪರ್ಸ್ನಲಿ ನನಗನ್ಸಿದ್ದು ಹೌದು, ಆ್ಯಂಡ್ ಮನೆಯವ್ರಿಗೂ ಅನ್ಸಿದ್ದು ಹೌದು, ಮೋಕ್ಷಿತ ಮೂಲೆ ಗುಂಪು ಆಗ್ತಿದ್ದಾರೆ ಅಂತ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಈ ಥರದ್ದೆಲ್ಲ ಒಂದು ವೀಡಿಯೋಸ್ಗಳನ್ನ ನಾನು ನೋಡಿದ್ದೆ. ಆ್ಯಂಡ್ ಅಲ್ಲೂ ಹಾಗೆ ಆಗ್ತಿತ್ತು. ಅಂದರೆ ನಾನು ಇರ್ತಿದ್ದೆ ಅಲ್ಲಿ, ಬಟ್ ಅಲ್ಲಿ ನನ್ನ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಸೊ ಆ ಒಂದು ಬೇಜಾರಿಂದ ನಾನು ಹೊರಗಡೆ ಬಂದೆ ಅಲ್ಲಿಂದ. ಬಟ್ ಹೊರಗಡೆ ಬಂದಮೇಲೆ ನನಗೆ ಮೋಕ್ಷಿತ ಏನು ಅಂತ ತೋರ್ಸೋದಕ್ಕೆ ಹೆಲ್ಪ್ ಆಯಿತು. ಓಕೆ, ದೆನ್ ಆವಾಗ ನನಗೆ ಸ್ಪೆಷಲಿ ಇಷ್ಟ ಆಗಿದ್ದು ಅಂತ ಅಂದರೆ ಶಿಶಿರ್ ಮತ್ತು ಐಶ್ವರ್ಯ. ಅಫ್ಕೋರ್ಸ್ ಯಾರಾದರೂ ಒಬ್ಬರು ನಿಮ್ಮ ಸಹಾಯ ಕೇಳ್ಕೊಂಡು ಬರ್ತಾರೆ, ನಿಮ್ಮ ಜೊತೆಗಿರ್ತಾರೆ ಅಂದರೆ ಅವಾಗ ನಿಮಗೂ ಯಾರಾದರೂ ಕನ್ಸೋಲ್ ಮಾಡೋರು ಬೇಕೇ ಬೇಕಾಗಿರುತ್ತೆ. ಅವರಿಬ್ಬರು ಯಾವುದೇ ಸ್ವಾರ್ಥ ಇಲ್ಲದೆ, ಅಫ್ಕೋರ್ಸ್ ನಾವೇ ಯಾರಾದರೂ ಫ್ರೆಂಡ್ಸ್ ಗ್ರೂಪ್ಗೆ ಇನ್ನೊಬ್ರು ಬರ್ತಿದ್ದಾರೆ ಅಂತ ಅಂದಾಗ ಅಲೋ ಮಾಡೋದಕ್ಕೆ ಇಂದು ಮುಂದೆ ನೋಡ್ತೀವಿ. ಆದರೆ ಅವರು ನಿಮಗೆ ಸಾಥ್ ಕೊಟ್ಟರು ಸ್ಪೆಷಲಿ. ಸೊ ಅದ್ರ ಬಗ್ಗೆ ಅವರಿಬ್ಬರು ಬಗ್ಗೆ ಸ್ಪೆಷಲಿ ಹೇಳಬೇಕು ಅಂತ ಅಂದರೆ ದೇ ಆರ್ ದ ಸ್ವೀಟ್ ಹಾರ್ಟ್ಸ್. ನನಗೆ ಅಲ್ಲಿ ಇರೋಷ್ಟು ದಿವಸ ಅಂದರೆ ಅವ್ರು ಇರೋಷ್ಟು ದಿವಸ ನನ್ನ ಜೊತೆ ನಿಂತಿದ್ದಾರೆ, ಅವ್ರ ಜೊತೆಯಾಗಿ ನಿಂತಿದ್ದಾರೆ. ಆ್ಯಂಡ್ ಪ್ರತಿಯೊಂದು ನನಗೇನೇ ಬೇಜಾರಿರಲಿ, ಏನೇ ಖುಷಿ ಇರಲಿ, ಪ್ರತಿಯೊಂದು ಅವ್ರ ಹತ್ರನೇ ನಾನು ಶೇರ್ ಮಾಡ್ತಿದ್ದಿದ್ದು. ನನ್ನ ಎಲ್ಲ ಒಂದು ಫೀಲಿಂಗ್ಸ್ಗಳಿಗೂ ಅವರು ರೆಸ್ಪಾಂಡ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಟ್ರಯೋ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಫನ್ ಮಾಡ್ತಾ ಇದ್ವಿ ನಾವು. ಆ್ಯಂಡ್ ಒಂದೊಂದು ಒಪಿನಿಯನ್ಸ್ಗಳನ್ನ ಅಂದರೆ ಒಬ್ರ ಬಗ್ಗೆ ಒಬ್ರು ಒಪಿನಿಯನ್ಸ್ನ ಶೇರ್ ಮಾಡ್ತಿದ್ವಿ, ಹೀಗೆ ಅಂತ ಹೇಳಿ. ಅದೊಂಥರ ಚೆನ್ನಾಗಿತ್ತು. ಅವ್ರ ಫ್ರೆಂಡ್ಶಿಪ್ ಬಿಟ್ಟು ಆಚೆ ಬಂದಮೇಲೆ ನಿಮಗೆ ಎಷ್ಟು ದಿನ ಅಂದರೆ ಕಠಿಣ ಆಗ್ತಾ ಹೋಯ್ತು ದಿನಗಳು ಅಂತ? ಬಿಕಾಸ್ ಈ ಕಡೆ ನೋಡಿದ್ರೆ ಗೌತಮಿ ಮತ್ತು ಮಂಜು ಅವರು, ಆ ಕಡೆ ಹೋದರೆ ತ್ರಿವಿಕ್ರಮು. ಸೊ ಎಷ್ಟು ಟಫ್ ಇತ್ತು ಆ ಜರ್ನಿ ಅಂತ? ಒಂದು ದಿನ ಅಂತೂ ರಾಜನ್ ಟಾಸ್ಕಲ್ಲಿ ಇಡೀ ನೈಟ್ ಹತ್ತಿದ್ದೀನಿ ನಾನು. ತುಂಬ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು. ಬಟ್ ಓಕೆ, ಎಸ್, ಇದೆಲ್ಲ ಫೇಸ್ ಮಾಡಿದ್ರೇ ಮುಂದಕ್ಕೆ ಹೋಗೋದು. ಯಾಕೆಂದ್ರೆ ನಾವು ಒಂದು ಕಂಫರ್ಟ್ ಝೋನಲ್ಲಿ ಇದ್ಬಿಟ್ರೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ಆ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದಾಗ್ಲೇ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಹಾಗಾಗಿ ಬೇಜಾರು ಆಯಿತು. ಏನೇ ಬೇಜಾರಾದ್ರೂ ಇಲ್ಲ, ನಾನು ಕುಗ್ಗಬಾರ್ದು ಅಂತ ಹೇಳಿ ಬೌನ್ಸ್ ಬ್ಯಾಕ್ ಆಗ್ತಾ ಇದ್ದೆ.